ನಾನು 3 ವೆರೈಟಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬರೀ ಬೀಡ್ಸಿಂದನೇ ವಿತೌಟ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ದಿರಾ ನಾರ್ಮಲ್ ನೀಡಲು ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ಡಿಂದ ಹಾಕ್ಬೋದಾದಂಥ ಡಿಸೈನು. ಫ್ಯಾನ್ಸಿ ಸ್ಯಾರಿಗಳು ಯಾವ್ದಾರು ಇದ್ದರೆ ಆ ಫ್ಯಾನ್ಸಿ ಸ್ಯಾರಿಗಳಿಗೂ ಕೂಡ ಈ ಥರ ಒಂದು ಬೀಡ್ಸಿನ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಎತ್ನಿಕ್ ಆಗಿ ಕಾಣಿಸುತ್ತೆ. ಕ್ರೋಶ ಶೃಂಗಾರ ಚಾನಲಲ್ಲಿ ತುಂಬಾ ವಿಭಿನ್ನವಾಗಿರುವಂಥ ಸಾರಿ ಕುಚ್ಚು ಡಿಸೈನ್ನ ನೀವು ನೋಡ್ಬೋದು, ಕಲ್ತ್ಕೊಳ್ಳಬಹುದು ಹಾಗೂ ಹಾಕ್ಕೊಳ್ಳಬಹುದು ನಿಮ್ಮ ಸ್ಯಾರಿಗಳಿಗೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬಾ ಯೂನಿಕ್ ಆಗಿರುವಂಥ ರಾಯಲ್ ಆಗಿರುವಂಥ ಒಂದು ಸಾರಿ ಕುಚ್ಚು ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಆದರೆ ಇದಕ್ಕೆ ನಾನು ಸಿಲ್ಕ್ ಥ್ರೆಡನ್ನು ಬಳಸ್ತಾ ಇಲ್ಲ, ಬರೀ ಬೀಡ್ಸನ್ನು ಯೂಸ್ ಮಾಡಿ ಒಂದು ಬಾರ್ಡರ್ ಡಿಸೈನನ್ನು ಹಾಕ್ತಾ ಇದ್ದೀನಿ. ಈ ಡಿಸೈನು ನಿಮಗೆ ಮೈಸೂರು ಸಿಲ್ಕ್ ಸ್ಯಾರೀಸ್ಗೂ ಕೂಡ ಸೂಟ್ ಆಗುತ್ತೆ, ಸಿಲ್ಕ್ ಸ್ಯಾರೀಸ್ಗೂ ಕೂಡ ಹಾಕೋಬೋದು. ಆದರೆ ಈ ಡಿಸೈನು ಪರ್ಫೆಕ್ಟಾಗಿ ಗಾಗ್ರಾದು ದುಪ್ಪಟ್ಟ ಇರುತ್ತಲ್ವಾ, ಅದ್ರ ಎಡ್ಜಿಂಗಿಗೆ ಹಾಕಿದ್ರೆ ತುಂಬಾ ಹೈಲೈಟೆಡ್ ಆಗಿ ಕಾಣಿಸುತ್ತೆ. ಅಪ್ರಾಕ್ಸಿಮೇಟ್ ಆಗಿ 1.5 ಅವರಲ್ಲಿ ಸ್ಯಾರಿ ಎಡ್ಜನ್ನು ಕಂಪ್ಲೀಟಾಗಿ ಮಾಡ್ಕೋಬೋದು. ಕ್ರೋಶ ಶೃಂಗಾರ ಚಾನಲ್ಗೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತೀನಿ. ಇದಕ್ಕೆ ನಾನು 3 ವೆರೈಟಿ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಬರೀ ಬೀಡ್ಸಿಂದನೇ ವಿತೌಟ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ದಿರಾ ನಾರ್ಮಲ್ ನೀಡಲು ನಾರ್ಮಲ್ ಸ್ಟಿಚಿಂಗ್ ಥ್ರೆಡ್ಡಿಂದ ಹಾಕ್ಬೋದಾದಂಥ ಡಿಸೈನು. ಈ ಥರ ವೀಟ್ ಬೀಡ್ಸ್ ಸಿಗುತ್ತೆ. ಈ ಥರ ವೀಟ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ 2 ಸೈಜ್ ಸಿಗುತ್ತೆ, ಒಂದು ಈ ಥರ ಸ್ಮಾಲ್ ಸೈಜು ಮತ್ತು ಇನ್ನೊಂದು ಈ ಥರ ಬಿಗ್ ಸೈಜು. ನೀವು ಎರಡರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು. ನಾನು ಸಣ್ಣ ಬಾರ್ಡ್ರ್ ಇರಲಿ ಅಂತ ಹೇಳಿ ನಾನು ಸ್ಮಾಲ್ ಸೈಜ್ ಬೀಡನ್ನು ಚೂಸ್ ಮಾಡ್ಕೊಂಡಿದ್ದೀನಿ. 3mm ಸೈಜು ಗೋಲ್ಡ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಕ್ರಿಸ್ಟಲ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಕ್ಲಾತ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಕ್ರಿಸ್ಟಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ಥರ ಸ್ಮಾಲ್ ಶುಗರ್ ಬೀಡ್ಸ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ಸ್ಟಿಚಿಂಗ್ ಥ್ರೆಡ್ಡನ್ನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸಿ 8 ಎಳೆ ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಹಾಕ್ಬೋದಾದಂಥ ಡಿಸೈನು. ಒಂದು ಸ್ಕೇಲ್ನ ಈ ಥರ ಇಟ್ಕೊಂಡು, ಯಾಕೆಂದರೆ ಈವನ್ ಆಗಿ ನಮಗೆ ಡಿಸೈನ್ ಬರಬೇಕಾಗತ್ತಲ್ಲ, ಹಾಗಾಗಿ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇನ್ನೂ ಹತ್ತಿರ ಬೇಕಾದರೂ ನೀವು ಹಾಕೋಬೋದು ಅಥವಾ ದೂರ ಬೇಕಾದರೂ ನೀವು ಹಾಕೋಬೋದು. ಡಿಸೈನು ಈ ಥರ ಬರುತ್ತೆ. ನೀವು ಬರೀ ದುಪ್ಪಟ್ಟ ಎಡ್ಜು, ಸ್ಯಾರಿ ಎಡ್ಜು ಅಥವಾ ಗಾಗ್ರಾಗೆ ದುಪ್ಪಟ್ಟ ಬರುತ್ತಲ್ಲ ಅದ್ರ ಎಡ್ಜಿಗೆ ಹಾಕೋದು ಅಷ್ಟೇ ಅಲ್ಲ, ನೀವು ಇವನ್ ನಿಮ್ಮ ಮ್ಯಾಚಿಂಗ್ ಬ್ಲೌಸ್ ಸ್ಲೀವ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ಸೇಮ್ ಡಿಸೈನನ್ನೇ ನೀವು ಹಾಕೋಬೋದು. ಸೊ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಬ್ಲೌಸು, ದುಪ್ಪಟ್ಟ, ಸ್ಯಾರಿ ಎಲ್ಲದಕ್ಕೂ ಸೂಟ್ ಆಗುವಂಥ ಈ ಡಿಸೈನ್ನ ಹೆಂಗೆ ಹಾಕೋದು ಅಂತ ನೋಡೋಣ ಬನ್ನಿ. ನೆಕ್ಸ್ಟ್ ಈಗ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರುವಂಥ ಜಾಗದಲ್ಲಿ ನೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೀಡನ್ನು ಇನ್ಸರ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಎಡ್ಜಲ್ಲಿ ನಾನು ನಾಟನ್ನು ಹಾಕ್ಕೊಂಡಿದ್ದೀನಿ, ಒಂದು ಚಿಕ್ಕದಾಗಿ ನಾಟನ್ನು ಹಾಕ್ಕೊಂಡಿದ್ದೀನಿ. ಸೊ ಆ ನಾಟ್ ಬ್ಯಾಕ್ ಸೈಡಲ್ಲಿ ನಾವು ನೀಡನ್ನು ಈ ಥರ ಇನ್ಸರ್ಟ್ ಮಾಡಿ ದಾರಾನ ಟೈಟ್ ಮಾಡ್ಕೊಳ್ಳೋಣ. ಕ್ಲಾತ್ಗೂ ಕೂಡ ಈ ಥರ ಲಾಕ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಲಾಕ್ ಮಾಡಿಕೊಂಡ್ರೆ ಸ್ಟಿಚ್ ಯಾವುದೇ ಕಾರಣಕ್ಕೂ ಬಿಚ್ಚೋದಿಲ್ಲ. ಸೊ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮೊದಲಿಗೆ ನಾನಿಲ್ಲಿ ಒಂದು 3mm ಸೈಜ್ದು ರೌಂಡ್ ಗೋಲ್ಡನ್ ಬೀಡನ್ನು ಹಾಕೋತಾ ಇದ್ದೀನಿ. ನೆಕ್ಸ್ಟು ಒಂದು ವೀಟ್ ಬೀಡನ್ನು ಅದೇ ನೀಡಲ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ವೀಟ್ ಬೀಡ್ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ಕ್ರಿಸ್ಟಲ್ ಬೀಡ್ ಆದಮೇಲೆ ಮತ್ತೆ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೊ ಫಸ್ಟು ನಾವು ನೀಡಲ್ಗೆ ಟೋಟಲಿ 4 ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಈ ಥರ. ಸೊ ಒಂದು 3mm ಸೈಜು ರೌಂಡ್ ಬೀಡು, ಒಂದು ವೀಟ್ ಬೀಡು, ಒಂದು ಕ್ರಿಸ್ಟಲ್ ಬೀಡು ಮತ್ತು ಒಂದು ವೀಟ್ ಬೀಡು. ಈ ಥರ ಹಾಕ್ಕೊಂಡ್ಮೇಲೆ ಇದನ್ನು ಕ್ಲಾತ್ ಹತ್ತಿರ ತೊಗೊಂಡು ಹೋಗಿ ಮತ್ತೆ ನಾವಿಲ್ಲಿ 3mm ಸೈಜ್ದು ಬೀಡ್ ಏನು ಹಾಕ್ಕೊಂಡಿರ್ತೀವಿ ಫಸ್ಟ್ ಬೀಡು, ಅದ್ರ ಒಳಗಡೆ ನೀಡನ್ನು ಇನ್ಸರ್ಟ್ ಮಾಡಬೇಕಾಗತ್ತೆ. ಇನ್ಸರ್ಟ್ ಮಾಡಿ ದಾರಾನ ಹೊರಗಡೆ ತಂದು ಇದು ಸ್ವಲ್ಪ ಟೈಟಾಗಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ಇದನ್ನು ಟೈಟ್ ಮಾಡಿದ ಮೇಲೆ ಮತ್ತೆ ಈಗ ನಾವು ಕ್ಲಾತ್ಗೆ ಒಂದು ಸರಿ ನೀಡನ್ನು ಚುಚ್ಕೊಂಡು ಥ್ರೆಡ್ನ ಆಚೆ ತಗೋತಾ ಇದ್ದೀನಿ. ಈಗ ಮತ್ತೆ ರೌಂಡ್ ಬೀಡ್ ಏನು ಹಾಕ್ಕೊಂಡಿರ್ತೀವಿ ಅದ್ರ ಒಳಗಡೆ ನೀಡನ್ನು ಪಾಸ್ ಮಾಡಿ ವೀಟ್ ಬೀಡ್ ಒಳಗಡೆ ಕೂಡ ನೀಡನ್ನು ಪಾಸ್ ಮಾಡ್ಕೋತೀವಿ. ಸೊ ದಾರಾನ ಈ ಥರ ಹೊರಗಡೆ ತೊಗೊಂಡು ಬಂದು ನೆಕ್ಸ್ಟ್ ಈಗ ಇದಕ್ಕೆ ನಾನು ಈ ಥರ ಸ್ಮಾಲ್ ಬೀಡ್ ಶುಗರ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನು ನೀಡಲ್ಗೆ 5 ಬೀಡನ್ನು ಹಾಕೋತಾ ಇದ್ದೀನಿ. ಕ್ರಿಸ್ಟಲ್ ಬೀಡು ಈ ಥರ 5mm ಸೈಜ್ದೇನಾದ್ರು ತೊಗೊಂಡಿದ್ರೆ ಇದಕ್ಕೆ 5 ಶುಗರ್ ಬೀಡ್ಸು ಹಿಡಿಸುತ್ತೆ. ಸೊ ನಾನು ಇಲ್ಲಿ ನೀಡಲ್ಗೆ 5 ಶುಗರ್ ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. ಥ್ರೆಡ್ಡಲ್ಲಿ ಬೀಡ್ ಹತ್ತಿರ ಪಾಸ್ ಮಾಡಿ ನೆಕ್ಸ್ಟ್ ಈಗ ನಾವು ಕ್ರಿಸ್ಟಲ್ ಬೀಡ್ಗೆ ಈ ಕಡೆ ಒಂದು ವೀಟ್ ಬೀಡ್ ಇರುತ್ತಲ್ವಾ, ಈ ವೀಟ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ
ಮತ್ತು ರೌಂಡ್ ಬೀಡ್ ಒಳಗಡೆನೂ ಕೂಡ ನೀಡಲ್ನ ಇನ್ಸರ್ಟ್ ಮಾಡಿ ಆಚೆ ತಗೋತೀನಿ. ಸೊ ಇವಾಗ ಕ್ರಿಸ್ಟಲ್ ಬೀಡ್ ಸುತ್ತ ಒಂದು ಆರ್ಚ್ ಬರುತ್ತೆ. ನೆಕ್ಸ್ಟ್ ಈಗ ನಾನು ಕ್ಲಾತ್ಗೆ ಇನ್ಸರ್ಟ್ ಮಾಡಿ ನೀಡಲ್ನ ಇದನ್ನು ಕ್ಲಾತ್ನ ಸ್ವಲ್ಪ ರಿವರ್ಸ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ನಾಟ್ ಹಾಕ್ತೀನಿ. 1 ಅಥವಾ 2 ನಾಟ್ನ ಹಾಕಿ ಸ್ಟಿಚ್ನ ಸೆಕ್ಯೂರ್ ಮಾಡ್ಕೋಬೋದು. ಸೊ 2 ನಾಟನ್ನು ಹಾಕಿ ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೋತೀನಿ. ಸ್ಟಿಚ್ ಸೆಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಈಗ ಒಂದು ಸಿಸರ್ ತೊಗೊಂಡು ಅಥವಾ ಟ್ರಿಮ್ಮರ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಎತ್ನಿಕ್ ಆಗಿ ಇರುವಂಥ ರಿಚ್ ಆಗಿ ರಾಯಲ್ ಲುಕ್ಕನ್ನು ಕೊಡೋ ಅಂಥ ಬರೀ ಬೀಡ್ ಬಾರ್ಡರ್ ಡಿಸೈನನ್ನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಈ ಡಿಸೈನ್ಗೆ ವಿತ್ ಕುಚ್ಚು ಬೇಕು ಅನ್ನೋದಿದ್ದರೆ ಕುಚ್ಚು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೇಮ್ ಡಿಸೈನ್ಗೆ ನಾನು ವಿತ್ ಕುಚ್ಚು ಹೆಂಗೆ ಹಾಕೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ 300 to 350 ರೂಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮರಿದಿರ ಒಂದು ಲೈಕನ್ನು ಕೊಡಿ. ಹಾಗೆ ಕ್ರೋಶ ಶೃಂಗಾರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಭಿನ್ನವಾದ ಸಾರಿ ಕುಚ್ಚು ಡಿಸೈನ್ನೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.